ಕೇಳಿ ಸರ್, ನನಗೆ ಮಾಹಿತಿ ಇಲ್ಲ ಸರ್. 5 ಗಂಟೆ ಆದ್ರಲ್ಲಿ ನಾನು ಸ್ಪಾಟ್ ಇರಲಿಲ್ಲ. ನಾನು ವರ್ಷಕ್ಕೆ ಬಂದ್ರಂತ ಅವತ್ತೇನೋ ಬೆಳಿಗ್ಗೆ ಮೇಡಮ್ 5:30 ಬಂದವರು ತಗೊಂಡದ್ನ ಹೋಗಿದ್ದಾರೆ. ನಾನು ನಿಮ್ಗೆ ಏನಂತ ಹೇಳ್ತಾರೆ ನಿಮಿಷ ಮೇಡಮ್, ನಾನೇನಂತ ಹೇಳ್ತಾರೆ ನಿಮ್ಗೆ, ಯಾವುದನ್ನು ಆಚೆ ಹೋಗಂಗಿಲ್ಲ, ಬೀಗ ಹಾಕಿ ಅಂತ ಅಂದ್ಬಿಟ್ಟು ಪೊಲೀಸ್ ಅವ್ರು ಇಬ್ರು ನೀವು ಇದ್ರಿ, ಎಲ್ಲಾನು ಬೀಗ ಹಾಕಿ ಅಂತ ಹೇಳಿ ನಾನು. ಈಗ ಎಷ್ಟೇ ಮಾತಾಡಿದ್ರು ಕೊನೆಗೆ ನಾವು ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋಂಥದ್ರ ಬಗ್ಗೆ ಯೋಚನೆ ಮಾಡೋಣ. ಇರಪ್ಪ ಒಂದ್ ನಿಮಿಷ, ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋಂಥದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡೋಣ. ಯಾಕೆಂತಂದ್ರೆ ಮೆಟೀರಿಯಲ್ ನಮ್ದೆಲ್ಲ ಹಾಚ್ಬೇಕು, ಬೇರೆ ಮೆಟೀರಿಯಲ್ ತಂದ್ರೆ ಏನ್ ಮಾಡ್ತೀರಿ? ಕೇಸ್ ಎಲ್ಲಿ ನಿಲ್ತದೆ? ಮೇಡಮ್ ಒಂದು ರಿಕ್ವೆಸ್ಟ್ ಹಲೋ ಒಂದ್ ನಿಮಿಷ ಸರ್. ಇಒ ಸಾಹೇಬ್ರೆ ವಿತೌಟ್ ನನಗೆ ಇಒ ಸಾಹೇಬ್ರೆ ನನ್ನ ಮಾತಿಗೆ 2 ಆನ್ಸರ್ ಕೊಡಿ ಸಾಕು. ಒಂದ್ ನಿಮಿಷ ಸರ್. ಸರ್ ನೀವು ಇಒ ಸಾಹೇಬ್ರೆ 20ನೇ ತಾರೀಕು ಆನ್ ಡ್ಯೂಟಿಲಿ ಇದ್ರಾ ಇಲ್ವಾ? ಇದ್ರಿ. ಒಂದ್ ನಿಮಿಷ ಇರಪ್ಪ. 20ನೇ ತಾರೀಕಲ್ಲಿ ಆನ್ ಡ್ಯೂಟಿಲಿ ಇದ್ರಿ ನೀವು ಅಲ್ವಾ? ನೈಟ್ 9:30ಗೆ ಗ್ರಾಮಸ್ಥರು 8 ಗಂಟೆ ಮೇಲೆ ದೇವಸ್ಥಾನ ಬಾಗ್ಲಾಕ್ಬೇಕು. ಒಂದೇ ನಿಮಿಷ ಕೇಳ್ಬಿಡ್ತೀನಿ, ಅದಕ್ಕೆ ಆನ್ಸರ್ ಕೊಡಿ. ನಾವು ಯಾರು ಇಲ್ಲಿ ಏನು ಮಾತಾಡಲ್ಲ. 8 ಗಂಟೆ ಮೇಲೆ ಬಾಗ್ಲ ಹಾಕಂಗಿಲ್ಲ, 9:30 ಆದ್ರೂ ಬಾಗ್ಲು ತಂದಿತ್ತು. ಗ್ರಾಮಸ್ಥರು ಅದೇ ಯುವಕ ಬಂದು ವಿಡಿಯೋ ಮಾಡ್ದ, ಪೊಲೀಸ್ಗೂ ಫೋನ್ ಮಾಡ್ದ, ನಿಮ್ಗೂ ಫೋನ್ ಮಾಡಿದ್ರು, ಬಂದ್ರು ಅಲ್ವಾ? ಸ್ಪಾಟ್ ಬಾಜಾರ್ ಮಾಡಿದ್ರಿ ನೀವು. ಅಲ್ಲಿ ನಿಂತ್ಕೊಂಡು ಮೆಟ್ರಲ್ ಇತ್ತು, 2 ಕಾರ್ ಇತ್ತು, ನೀವು ಮಾತ್ರ ಪೂಜಾರಿ ಮೇಲೆ ಎತ್ತಾಗ್ತಾ ಇದ್ದೀರಾ. ಅಲ್ಲಿ ಎಷ್ಟು ಜನ ಇದ್ರು? ನೀವು ಒಂದೇ ಒಂದು ಮಾತು, ಇಷ್ಟು ಜನ ಇದ್ದೀರಾ, ಗ್ಯಾಸ್ ಸ್ಟವ್ ತಗೊಂಡು ಎಲ್ಲ ಮೆಟ್ರಲ್ ತಗೊಂಡು ಯಾಕೆ ಬಂದಿದ್ರ? 9:30 ಯಾಕೆ ಇದ್ದೀರಾ? ಇವ್ರ ಮೇಲೆ ಒಂದು FIR ಮಾಡಿ ಅಂತ ಯಾಕೆ FIR ಮಾಡಕ್ ಆಗಿಲ್ಲ? ಒಂದು ಸೆಕೆಂಡ್, ನಿಮ್ಗೆ ಇಲ್ಲಿ ಎಷ್ಟು ಮೆಟೀರಿಯಲ್ ಐತೆ ಅಷ್ಟನ್ನ ಫ್ಲಾಟ್ ಮಾಜರ್ ಮಾಡಿಸ್ಬೇಕಾಯ್ತು, ಇಲ್ಲ ಸೀಜ್ ಮಾಡಿಸ್ಬೇಕಾಯ್ತು. ಒಂದು ಆಕ್ಸಿಡೆಂಟ್ ಆದ್ರೆ ಒಂದು ವೆಹಿಕಲ್ ಸೀಜ್ ಮಾಡಿಸ್ತಾರೆ, ನಿಮ್ ಕೈಲಿ ಯಾಕೆ ತಾಕತ್ತಿಲ್ಲ? 2, ನಿಮ್ಮ ಆಫೀಸಿಗೆ ಬಂದು ಯಾಕೆ FIR ಆಗಿಲ್ಲ, ಕ್ರಿಮಿನಲ್ ಕೇಸ್ ಆಗಿಲ್ಲ, ಗಾಡಿ ನಂಬರ್ಗಳೆಲ್ಲ ಕೊಟ್ಟರು ನನಗೆ ಬರಲ್ಲ, ಪರ್ಮಿಷನ್ ಬರಲ್ಲ, ACDC ಮಾಡ್ಬೇಕು ಅಂತ ನೀವೇ ನನ್ನ ಹತ್ರ ವಾದ ಮಾಡಿದ್ರ. ಅದು ವಿಡಿಯೋ ಇದೆ ಅಲ್ವಾ? ಇವತ್ತು ಹೆಂಗೆ ಆರಕ್ಷಕರಿಗೆ ಪೊಲೀಸ್ ಇದಕ್ಕೆ ಹೆಂಗೆ ಕಂಪ್ಲೇಂಟ್ ಮಾಡಿದ್ರಿ ನೀವು ಹೋಗಿ? ಅವತ್ತು ನಿಮ್ ಕೈಲಿ ಇಲ್ಲ ಅಂದಿದ್ದು. ಒಂದ್ ನಿಮಿಷ ಹೇಳ್ತೀನಿ, ಎಷ್ಟು ದಿನ ಬೇಕಾಯ್ತು? ಇದೆಲ್ಲ ನೀವು ಒಬ್ಬನ ಮೇಲೆ ಮಾತ್ರ ಸಸ್ಪೆಂಡ್ ಮಾಡ್ತೀನಿ, ನಿಮ್ಮನ್ನ ಯಾರನ್ನ ಸಸ್ಪೆಂಡ್ ಮಾಡ್ತಾರೆ? ಅದು ಅಧಿಕಾರ ತಗೊಳ್ಳಿ. ನನಗೆ AC ಮೇಡಮ್ ಅವರು ಫೋನ್ ಮಾಡಿ ಅದನ್ನ FIR ಮಾಡಿ ಯಾರು ತಪ್ಪಾಗಿದೆಯೋ ಅದನ್ನ ಪೊಲೀಸ್ನ ಅದನ್ನ ತನಿಖೆ ಮಾಡ್ತಾರೆ ಅಂತ ಹೇಳಿದ್ಮೇಲೆ ನಾನೀಗ ಬೆಳಿಗ್ಗೆ ಬಂದು ಅದನ್ನೀಗ FIR ಮಾಡಿರೋದು. ನಾನು ಅವತ್ತು ಬೆಳಿಗ್ಗೆನೆ ರಿಪೋರ್ಟ್ ಅನ್ನ ಮಾಡಿದ್ದೀನಿ AC ಗೆ, DC ಗೆ, ನಮ್ಮ ಆಯುಕ್ತರಿಗೆ. ನಾವು ಹೇಳ್ತಿರೋದು ಪ್ರಕರಣ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಸ್ಟೇಷನ್ಗೆ? ರಿಪೋರ್ಟ್ ಹಾಕೊಂಡಿರಿ, ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಸ್ಟೇಷನ್? ನೀವು ರಿಪೋರ್ಟ್ ಮಾಡ್ಲಿಕ್ಕೆ ಮಾತ್ರ ಇವಾಗ ಪವರ್ ಇದು ನೇರವಾಗಿ ನೀವೇ ಇದಕ್ಕೆ, ಹೌದು ನೀವೇ ರೂವಾರಿ ಇದಕ್ಕೆ. ನೀವು ಏನ್ ಸಮಜಾಯಿಸಿ ಕೊಟ್ಟು ಕ್ಲಿಯರ್ ಮಾಡಿ ಅಷ್ಟೇ, ಬೇರೆ ಯಾರನ್ನು ಅನ್ಗರ್ನ ಮಾಡಿ ಕ್ಲಿಯರ್ ಮಾಡಿ ಅಷ್ಟೇ. ಇವಾಗ ಪವರ್ ಇರೋದು ನಾವು ಇದನ್ನ ಈಗ ನಿಮ್ಮ ಮೇಲೆ ಕ್ರಮ ವರದಿ ಮಾಡಿದೀವಿ. ಈಗ ಇವರೆಲ್ಲ ಸೇರಿ ನಾವು ತಹಶೀಲ್ದಾರ್ಗೆ ಮನವಿ ಕೊಡ್ತೀವಿ, ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೀವಿ. ಕೊಡಿ ಸರ್. ನಿಮ್ಮ ಮೇಲೆ ತಗೋಬೋದಾ? ಕೊಡಿ ಸರ್. ನಿಮ್ಗೆ ಬೇರೆ ನಮ್ಗೆ ಅವಶ್ಯಕತೆ ಇಲ್ಲ. ನೀನು ಇಷ್ಟೆಲ್ಲ ನುಡ್ಸ್ಕೊತಿದೀಯ ಅಂತಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ರು ಹೋಲಿ. ನೀವು ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಸ್ವಾಮಿ? ಕೊಡ್ಲಿಕ್ಕೆ ನನ್ಗೆ ಪವರ್ ಇಲ್ಲ. ಕಂಪ್ಲೇಂಟ್ ಕೊಡಲಿಕ್ಕೆ ಪವರ್ ಇಲ್ವಾ? ಎಲೆಕ್ಷನ್ ಈಗ ನಾವು ಇದೇ ಅರ್ಚಕರು ತಗೊಂಡೋಗಿ 10 ತಗೊಂಡೋಗಿ ಕೊಟ್ಟವ್ರೆ 5 ಗಂಟೆಲಿ. ಯಾರಿಗೆ ಯಾವಾಗ ತಗೊಂಡೋಗಿ ಕೊಟ್ಟರು 1.5 ದಿವಸ ಆದ್ಮೇಲೆ 10 ತಗೊಂಡ್ ಕೊಟ್ಟವ್ರೆ. ಅವೆಂತ ಹಳೆವರಮ್ಮನವೆಂತ ಹೆಂಗ್ ಗ್ಯಾರಂಟಿ? ಅರ್ಚಕನಿಗೆ ಕಾರ ತಂದು ನಿಂತ್ಕೊಂಡು ತಗೊಂಡೋಯ್ತಾನೆ ಅಂತಂದ್ರೆ ಅಚ್ಚೆ ಎಲ್ಲ ತಗೊಂಡೋಗಿ ಕೊಟ್ರು. ಅವ್ರು ಹೇಳಿದ್ರು ನಿಮ್ಗೆ, ಯಾರು ಗೀತಾ ಮೇಡಮ್ ಅವರು ನಾವು ಮಾಡಿಸಿದ್ದು ಅಂತ ಅಲ್ವಾ ಹೇಳಿದ್ದು. ಕಾರ ಬಿಟ್ಟು ಯಾರೋ ತಗೊಳಕ್ ಬಂದಿದ್ದವರು ಕಾರ್ ಬಿಟ್ಟು ಹೊಡೋಯ್ತಾರೆ. ಅವರು ಹೊಡೋಯ್ತಾರೆ. ಅವರು 7 ಗಂಟೆ ಕಾರು 7 ಗಂಟೆ ಮೇಲೆ ತಗೊಂಡು ಹೋಗೋರು ಕಾರು. ಈಗ ಒಂದ್ ಕೆಲಸ ಮಾಡಿ, ಎಲ್ಲಾರು ಮಾತಾಡಿ. ಒಂದ್ ನಿಮಿಷ
ಈಗ ಇಲ್ಲಿ ನಾವು ಎಷ್ಟೇ ಡಿಸ್ಕಸ್ ಮಾಡಿದ್ರು ಆಯ್ತಾ, ನಾವೆಲ್ಲರೂ ಪೊಲೀಸ್ಗಳಾಗೋದು ಬೇಡ. ಪೊಲೀಸ್ ಅವರು ಎನ್ಕ್ವೈರಿ ಮಾಡ್ಲಿ. ನಾವು ಇಲ್ಲೇನಾಗ್ತಿದೆ ಗೊತ್ತಾ, ಒಬ್ರೊಬ್ರೆ ನೀವು ಮಾಹಿತಿಗಳನ್ನ ಕೊಡೋದನ್ನ, ಇಲ್ಲೆಲ್ಲ ಮಾಹಿತಿ ಹೋಗುತ್ತೆ ಅರ್ಚಕರಿಗೆ, ಅವ್ರು ಹೆಂಗ್ ಮುಚ್ಚಾಕ್ಬೇಕೋ ಹಂಗ್ ಮುಚ್ಚಾಕ್ತಾರೆ. ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವೆಲ್ಲ ಇಲ್ಲಿ ಒಂದೊಂದೇ ಹೇಳ್ತಿದ್ದೀರಾ, ಏನ್ ಕಂಪ್ಲೇಂಟ್ ಹೇಳ್ತಿದ್ದೀರಾ, ಇದನ್ನೆಲ್ಲ ಫರ್ದರ್ ಅವ್ರು ಯಾರು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಮುಚ್ಚಾಕೋದಕ್ಕೆ ನೀವು ಅವಕಾಶ ಮಾಡ್ಕೊಡ್ತಿದ್ದೀರಾ. ಆಯ್ತಾ, ಪೊಲೀಸ್ ಎನ್ಕ್ವೈರಿ ಆಗ್ಲಿ. ಅವ್ರು ಏನಿದೆ ನಿಷ್ಪಕ್ಷಪಾತವಾಗಿ ಒಂದು ಎನ್ಕ್ವೈರಿಯನ್ನ ಮಾಡ್ತಾರೆ, ಒಂದು ರಿಪೋರ್ಟ್ ಅನ್ನ ಕೊಡ್ತಾರೆ, ಯಾರು ಏನ್ ಮಾಡಿದ್ದಾರೆ ಅಂತ. ತಾವೆಲ್ಲರೂ ಏನ್ ಹೇಳ್ತಿದ್ದೀರಾ, ಇಲ್ಲಿರೋ CCTV ರೆಕಾರ್ಡಿಂಗ್ ಅನ್ನ ತೆಗಿತಾರೆ, ಯಾರ್ಯಾರು ಮಾಡಿದ್ದಾರೆ ಗ್ರಾಮಸ್ಥರ ಹೇಳಿಕೆಗಳನ್ನ ಪಡಿತಾರೆ, ಒಳಗಡೆ ಅವ್ರದ್ದು ಎನ್ಕ್ವೈರಿ ಏನಿದೆ ಅದನ್ನ ಮಾಡ್ತಾರೆ. ಈಗ ನಾವೆಲ್ಲರೂ ನಾವೇ ಇಂಡಿವಿಜುವಲ್ ಆಗಿ ಪೊಲೀಸ್ಗಳಾಗ್ಬಿಟ್ರೆ ಏನಾಗುತ್ತೆ ಹೇಳಿ, ನಾವು ನಮ್ಮ ಮನಸ್ಸಲ್ಲಿರೋ ಡೌಟ್ ಗಳಿಗೆಲ್ಲ ಅವ್ರು ಮುಚ್ಚಾಕೊಡೋದಕ್ಕೆ ನಾವೇ ಇಲ್ಲಿ ಅವಕಾಶ ಕೊಟ್ಟಂಗೆ ಆಗುತ್ತೆ. ಹೌದಾ ಇಲ್ವಾ? ಮೇಡಮ್ ಇವನ್ನ ಸಸ್ಪೆಂಡ್ ಮಾಡ್ಬೇಕು ಫಸ್ಟ್. ಆಯ್ತು, ಅದನ್ನ ನೀವೇನ್ ಹೇಳ್ತಿದ್ದೀರಾ, ದೊಡ್ಡ ಸಪೋರ್ಟ್ ಅವ್ರಿಗೆ ನಿಮಿಷ ನೀವೇನ್ ಹೇಳ್ತಿದ್ದೀರಾ ಅದನ್ನ AC ಅವ್ರಿಗೆ ನಾನು ಕಮ್ಯುನಿಕೇಟ್ ಮಾಡ್ತೀನಿ. ಇವತ್ತು ಮೇಡಮ್ ಅವರು 2 ಕಡೆ ಚಾರ್ಜ್ ಇದ್ದಾರೆ. ಆಯ್ತಾ, ತುಮಕೂರು ಯೂನಿವರ್ಸಿಟಿ ಚಾರ್ಜ್ ಇದ್ದಾರೆ, ಪ್ಲಸ್ ಸಬ್ ಡಿವಿಷನಲ್ AC ಇದ್ದಾರೆ, ಇಲ್ಲೂ ಕೂಡ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ. 3 ಕಡೆ ಚಾರ್ಜ್ ಇದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನ್ ಕಮ್ಯುನಿಕೇಟ್ ಮಾಡ್ತಿದ್ದೀರಾ ಇದನ್ನ 100% ನಾವು ಮೇಡಮ್ ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತೀವಿ. ಒಂದು, ಎರಡನೇದಾಗಿ ಇದು ಒಂದು ಸ್ಟ್ರಿಕ್ಟ್ ಮೆಸೇಜ್, ಒಂದು ತುಂಬಾ ಸ್ಟ್ರಿಕ್ಟ್ ಆಗಿ ಹೋಗ್ಬೇಕು ಅರ್ಚಕರಿಗೆ, ಇಲ್ಲಿರುವಂತ ಎಲ್ಲ ಸ್ಟಾಫ್ಗೆ. ಏನು ಅಂತಂದ್ರೆ ಮತ್ತೆ ಇನ್ನೊಂದ್ಸತಿ ಈ ರೀತಿಯಾದ ಯಾವುದೇ ಘಟನೆ ಮರುಕಳಿಸಬಾರ್ದು, ಯಾವುದೇ ಕಾರಣಕ್ಕೂ ಬರಬಾರ್ದು. ಅದಕ್ಕೆ ತಮ್ಮ ಎಲ್ಲರ ಏನು ಪ್ರೆಸೆನ್ಸ್ ಇದೆ ಇಲ್ಲಿ, ನೀವೆಲ್ಲ ಏನ್ ಬಂದಿದ್ದೀರಾ ಅದೇ ತೋರಿಸ್ತಾ ಇದೆ. ಆಯ್ತಾ, ಸೊ ದಯವಿಟ್ಟು ಈ ಒಂದು ಪ್ರತಿಭಟನೆಯನ್ನ ಇಲ್ಲಿಗೆ ಕೈ ಬಿಡಿ. ಫರ್ದರ್ ಏನಿದೆ, ಈಗ ಪೊಲೀಸ್ ಅವ್ರಿಗೂ ಲೆಟರ್ ನ ರೆಡಿ ಮಾಡಿದ್ದಾರೆ, AC ಅವರು ಅದನ್ನೇ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ನಾವು ಕೂಡ ಅದನ್ನೇ ಹೇಳ್ಬಿಟ್ಟು ಹೋಗಿದ್ದೀವಿ. ಇಲ್ಲಿ ಫರ್ದರ್ ಇನ್ನೇನಾಗುತ್ತೆ, ಪೊಲೀಸ್ ಅವರು ಎನ್ಕ್ವೈರಿಯನ್ನ ಮಾಡ್ಲಿ. ತಮ್ಮೆಲ್ಲರ ಒತ್ತಾಯ ಏನಿತ್ತು, FIR ಆಗ್ಬೇಕು ಅಂತ. ಈಗ CCTV ರೆಕಾರ್ಡಿಂಗ್ ತೆಗೆದಾಗ ಪ್ರತಿಯೊಬ್ರು ಯಾರ್ಯಾರಿದ್ರು, ಏನೇನ್ ಮೆಟೀರಿಯಲ್ ತಂದಿದ್ರು, CCTV ಹಾಕೊಂಡವ್ರಲ್ಲ ಏನ್ ಮಾಡ್ತಾರೆ ಮೇಡಮ್? CCTV ಹಾಕೊಂಡವ್ರೆ. FIR ನಾವೇ ಕೇಳ್ದೆ ಇವ್ರನ್ನ, FIR ಹಾಕಕ್ ಬರಲ್ವ ಅಂದ್ರೆ ನಮ್ಗ ಪವರ್ ಇಲ್ಲ ಅಂತ ಅಂದ್ರು. ಅಕ್ರಮವಾಗಿ ಒಂದ್ ಬ್ಯಾನರ್ ಹಾಕೊಂಡು ನಾವು ಸಿಲೆ ಮಾಡಿಸ್ತೀವಿ ಅನ್ಬಿಟ್ಟು ಹಿಂದಿದ್ದ ಕಮಿಟಿಯವರು ಆ ಕಡೆ ಚೀಟಿ ಬರ್ಕೊಂಡ್ ಕೂತಿದ್ರು. ಗ್ರಾಮಸ್ಥರು 4 ಜನ ಮೇಡಮ್ ಅವರೇ ಹೋಗಿದ್ದು. ಇದನ್ನ ಯಾಕಪ್ಪ ಈ ಕೆಲಸ ಮಾಡ್ತಾ ಇದೀರಿ ಅಂದ್ರೆ, ಊರಲ್ಲಿ ಯಾರ್ಯಾರು ಮುಂದಾಳತ್ವ ತಗೋತಾರೆ 18 ಜನದ ಮೇಲೆ FIR ಹಾಕಿ ಕೇಸ್ ಮಾಡಿದ್ರು. ಅವಾಗ ಕೇಸ್ ಹಾಕಕ್ ಪವರ್ ಇತ್ತಾ? ಪಾಪ ಹಿರಿ ಮನುಷ್ಯರವರು ಹಿರಿ ಮನುಷ್ಯರವ್ರನ್ನ A1 ಮಾಡ್ಕೊಂಡು ಪಾಪ ಅವ್ರು ಮುಂದೆ ಇರ್ಲಿಲ್ಲ. ಈ ಕೇಳಿದ್ ನ್ಯಾಯ ಅಷ್ಟೇ. ಈ ತರ ಯಾಕೆ ಚೀಟಿ ಏರಿತೀರ ಅಂದ್ರೆ ಅವ್ರ ಮೇಲೆ FIR ಹಾಕಿದ್ರು. ಇವತ್ತು ನಾವು ಅಳಿತಾ ಇದೀವಿ. ಇಲ್ಲಿ ಒಂದ್ ನಿಮಿಷ. ಈಗ ಇಒಗೆ ಪವರ್ ಇದೆಯಾ ಇಲ್ವಾ, FIR ಗೆ ಕ್ರೈಮ್ ಇದಕ್ ಬರುತ್ತಾ ಇಲ್ವಾ ಅನ್ನುವಂಥದ್ದು ಎರಡನೇ ವಿಚಾರ. ಆಯ್ತಾ, ಈಗ ನಾನು ಅಷ್ಟೇ, ಯಾರು ಬಂದ್ ಹೇಳ್ತಾರೆ ಸುಮಾರು ಜನ FIR ಮಾಡ್ಬಿಡಿ ಅಂತ. FIR ಮಾಡ್ಬೇಕು ಅಂತಂದ್ರೆ ಹಿಂದೆ ಒಂದು ಕ್ರೈಮ್ ಏನಾರ ಆಗಿರ್ಬೇಕಲ್ವಾ, ಕಳ್ತನ ಮಾಡಿದಾನೆ, ಇಷ್ಟು ದುಡ್ಡಿದ್ದು, ಅದನ್ನ ಎನ್ಕ್ವೈರಿ ಮಾಡೋಣ ಅಂತ ಹೇಳ್ತಿರೋದು. ಅದನ್ನ ಎನ್ಕ್ವೈರಿ ಮಾಡೋಣ. ಒಂದ್ ನಿಮಿಷ. ಅಕೌಂಟ್ಗೆ ದುಡ್ಡು ಹಾಕಿದೀನಿ ಅಂತ ಗೀತಾ ಮೇಡಮ್ ಅವ್ರು ಹೇಳಿದ್ರಲ್ಲ ಮೇಡಮ್ ಅವರೇ, ಅವ್ರು ಯಾವ ಅಕೌಂಟ್ಗೆ ದುಡ್ಡು ಹಾಕಿದ್ರು? ಅವ್ರು ಏನ್ ಪವರ್ ಇದೆ ದುಡ್ಡು ಹಾಕ್ಸಕ್ಕೆ? ಅದನ್ನೇ ನಾನು ಹೇಳ್ತಾ ಇರೋದು, ಪೊಲೀಸ್ ಅವರು ಅದನ್ನ ಎನ್ಕ್ವೈರಿ ಮಾಡ್ಲಿ. ಈಗ ಬಂದ್ರಣ ಒಂಚೂರು ಹಿಂದಕ್ಕೆ ಪೇಪರ್ ನೋಡೋಣ ಆಯ್ತಾ? ಪೇಪರ್ ಮೊಬೈಲ್ ಇನ್ನೇನು ತರಬೇಕಿತ್ತು? ಕೊಡ್ಸು ಒಂದು ತಾಂಡ್ ನೋಡೋಣ, ಕೊಡ್ಸು ಅವೆಲ್ಲ ಹೇಳ್ಬಿಡಿ ನೀವು. ಅರ್ಥ ಆಯ್ತಾ? ಪೂಜೆ ಇಲ್ವಲ್ಲ ಒಂದು ಉತ್ತರ ಕೊಡ್ತಾನೆ, ಅದು ತಪ್ಪಲ್ವಾ? ಇವ್ರು ಅವ್ರ ಹೇಳಿಕೆ ತಗೋತಾರೆ, ಇನ್ನೊಬ್ಬನ ಹೇಳಿಕೆ ತಗೋತಾರೆ, ಅರ್ಚಕನ ಹೇಳಿಕೆ ತಗೋತಾ ಇಲ್ಲ. ಈಗ ಕೊಟ್ಟಿದ್ದಾರೆ ಕಂಪ್ಲೇಂಟ್. ಈಗ ನೀವು ಮೆಮೊರಾಂಡಮ್ ಕೊಡ್ತಾ ಇದ್ದೀರಾ ಅಲ್ವಾ ಅವ್ರ ಮೇಲೆ, ಅದನ್ನ ನಾವು ಕಳಿಸ್ಕೊಡ್ತೀವಿ. ಆಯ್ತು, ಅದನ್ನ ಅವ್ರು ಕಳಿಸ್ಕೊಡ್ತೀವಿ, ತಗೊಳ್ಳಿ. ಬರ್ರಿ
ಇದು ಹೇಗೆ ದೇವಸ್ಥಾನ ಹಳೆ ಒಡವೆನ 1 ಗ್ರಾಮ್ ಏನಾದ್ರು ಕರೆಸ್ಬೇಕು ಅಂದ್ರೆ ಗ್ರಾಮದವ್ರು ಯಾರಾದ್ರು ಏನಾದ್ರು ಅಭಿವೃದ್ಧಿ ಮಾಡಕ್ಕೆ ಮುಂದೆ ಬರ್ತಾರೆ ಅಂದ್ರೆ 1 ಗ್ರಾಮ್ ಕರೆಸ್ಬೇಕು ಅಂದ್ರೆ ಇಒ ತಹಸೀಲ್ದಾರ್ ಎಸಿ ಎಲ್ಲರೂ ಪರ್ಮಿಷನ್ ತಗೋಬೇಕು ಅಲ್ವಾ? ತಗೋಬೇಕಲ್ವಾ? ಬರೀ 1 ಗ್ರಾಮ್ ಹಳೆ ಒಡವೆ ಕರೆಸ್ಬೇಕು ಅಂತ ತಗೋಬೇಕು. ಇವರು ಮೂಲ ವಿಗ್ರಹನೇ ಇವರು ಕಳ್ತನ ಮಾಡಕ್ ಬಂದವ್ರೆ ಅಂದ್ರೆ ಏನ್ ಮಾಡ್ಬೇಕು? ಈ ದೇವಸ್ಥಾನ ಅಪಪ್ರಚಾರ ಆಗಬೇಕು ಅಂದ್ರೆ ಫಸ್ಟ್ ಅರ್ಚಕರು 1, 2 ನಿಮ್ ಇಒ ಇವ್ರಿಬ್ರೆ ಬಿಟ್ರೆ ನಮ್ ದೇವಸ್ಥಾನಕ್ಕೆ ಅಪಪ್ರಚಾರ ಇವ್ರಿಂದ ಆಗಿರೋದು. ನನ್ನ ಅಭಿಪ್ರಾಯ ಏನ್ ಗೊತ್ತಾ, ಇವ್ರನ್ನ ಇಒನ ಸಸ್ಪೆಂಡ್ ಮಾಡಿ ಅರ್ಚಕರನ್ನ ಆಚೆಗೆ ಹಾಕಿ ಎನ್ಕ್ವೈರಿ ಮುಗಿದಂಟು ಯಾರು ಬೇರೆ ಅರ್ಚಕರನ್ನ ತಂದುಬಿಡಿ, ಅಲ್ಲಿ ತನಕ ಎನ್ಕ್ವೈರಿ ಆಗ್ಲಿ. ಅವ್ರಿಬ್ರು ಸಸ್ಪೆಂಡ್ ಮಾಡಿ ಆಚೆಗೆ ಹಾಕಿ. ಒಬ್ರು ಅರ್ಚಕರನ್ನ ತನಕ ಹೋಗ್ಬೇಡಿ, ಎಲ್ಲರೂ ಆಚೆಗೆ ಹಾಕಿ, ಎಲ್ಲರೂ ಬುದ್ಧಿ ಕಲಿತಾರೆ. ಯಾಕೆಂದ್ರೆ ಇದೊಂದೇ ಅಲ್ಲ, ಹಿಂದೆ ಬೇಜಾನ್ ನಡೆದ ಈ ದೇವಸ್ಥಾನದಲ್ಲಿ. ಯಾಕೆ ಇದು 1 ಊರಿಗೆ ಸೀಮಿತ ಅಲ್ಲ, 33 ಹಳ್ಳಿಗೆ ಇದು ಸೀಮಿತ ದೇವಸ್ಥಾನ. ಇದು ಫಸ್ಟ್ ಹೌದಾ? ಆ ತರ ಕೆಲಸ ಮಾಡಿ. ಈಗ ಆಡ್ ಹೋದ್ರಿ ಒಂದ್ ನಿಮಿಷ. ಅಧಿಕಾರಿ ಓದ್ತಾರೆ ಇರೇ, ಅವ್ರೇನ್ ಕ್ರಮ ತಗೊಳ್ಳೋರು ಅದ್ರ ಬಗ್ಗೆ ಓದ್ತಾರೆ. ಇವ್ರು ಸೈಲೆಂಟ್ ಆಗಿರ್ಬೇಕಿಲ್ಲ. ಪ್ರಕಾಶನ ಪ್ರಕಾಶನ ಸುಮ್ ಕುತ್ಕೋತೀಯ, ಆಚ್ಕೋತೀಯ ಮತ್ತೆ ಸಾಹೇಬ್ರೆ ನೀವು ಓದಿ ಹೇಳ್ರಿ. ಹುಲಿಯೂರಮ್ಮ ದೇವಸ್ಥಾನದ ಸರದಿ ಅರ್ಚಕರಾದ ಸೋಮೇಶ್ ಬಿನ್ಲೇಟ್ ಯೋಗಣ್ಣ ರವರು ದಿನಾಂಕ 24/12/2025 ಸರದಿ ಪೂಜೆಯ ದಿನದಂದು ಇವರ ಮಗನಾದ ಯೋಗೇಶ್ ಅಲಿಯಾಸ್ ಮನು ಎಂಬುವರು ಇತರರೊಂದಿಗೆ ಸೇರಿ ಯಾವುದೇ ಮೇಲಧಿಕಾರಿಗಳ ಅನುಮತಿಯನ್ನು ಪಡೆಯದೆ ರಾತ್ರಿ ಸುಮಾರು 9:30 ವೇಳೆಯಲ್ಲಿ ಶ್ರೀ ಹುಲಿಯೂರಮ್ಮ ದೇವಸ್ಥಾನದ ಗರ್ಭಗುಡಿಯ ಬಾಗಿಲನ್ನು ತೆರೆದು ಮೂಲ ವಿಗ್ರಹದ ಅಚ್ಚು ತೆಗೆಯುವ ಕಾರ್ಯವನ್ನು ಗ್ಯಾಸ್ ಸಿಲಿಂಡರ್, ಮೇಣ ಹಾಗೂ ಇತರೆ ಸಾಮಗ್ರಿಗಳನ್ನು ಬಳಸಿಕೊಂಡು ಮಾಡುತ್ತಿರುವುದನ್ನು ಗಮನಿಸಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹೇಶ್ ಅವರು ನನಗೆ ದೂರವಾಣಿ ಮುಖಾಂತರ ಕರೆ ಮಾಡಿ ವಿಷಯ ತಿಳಿಸಿರುತ್ತಾರೆ. ನಾನು ಅನ್ಯ ಕೆಲಸದ ನಿಮಿತ್ತ ತುಮಕೂರಿಗೆ ಹೋಗಿದ್ದು ಹಿಂದಿರುಗುವಾಗ ರಾತ್ರಿ 9:45ಕ್ಕೆ ಬಂದು ನೋಡಲಾಗಿ ಸರದಿ ಅರ್ಚಕ ಸೋಮೇಶ್ ಅವರ ಮಗ ಯೋಗೇಶ್ ಎಸ್ ಅಲಿಯಾಸ್ ಮನು ಮತ್ತು ಇತರರು ದೇವರ ಅಚ್ಚು ತೆಗೆಯುವ ಕಾರ್ಯದಲ್ಲಿ ಭಾಗಿಯಾಗಿರುವುದು ಕಂಡು ಬಂದಿರುತ್ತದೆ. ಈ ದೃಶ್ಯವನ್ನು ಫೋಟೋ ತೆಗೆದಿರುತ್ತೇನೆ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು, ಗ್ರಾಮದ ಕೆಲವರು ಗ್ರಾಮಸ್ಥರು ಹಾಗೂ ದೇವಸ್ಥಾನದ ರಾತ್ರಿ ಕಾವಲುಗಾರರು ಈ ಸಂದರ್ಭದಲ್ಲಿ ಹಾಜರಿರುತ್ತಾರೆ. ಈ ಬಗ್ಗೆ ದಿನಾಂಕ 25/12/2025 ದೂರವಾಣಿ ಮೂಲಕ ಹಾಗೂ ಉಲ್ಲೇಖದ ಈ ಕಚೇರಿಯ ಪತ್ರದ ಮೂಲಕ ಘಟನೆಗೆ ಸಂಬಂಧಿಸಿದ ವರದಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ ಮತ್ತು ಮಾನ್ಯ ಉಪವಿಭಾಗಾಧಿಕಾರಿಗಳು ತುಮಕೂರು ಉಪವಿಭಾಗರವರಿಗೆ ಸಲ್ಲಿಸಿರುತ್ತೇನೆ. ದಿನಾಂಕ 29/12/2025 ಮಾನ್ಯ ಉಪವಿಭಾಗಾಧಿಕಾರಿಗಳು ತುಮಕೂರು ಉಪವಿಭಾಗರವರ ದೂರವಾಣಿ ಸಂದೇಶದ ಮೇರೆಗೆ ಮೇಲ್ಕಂಡ ಘಟನೆಯಲ್ಲಿ ಭಾಗಿಯಾಗಿರುವ ಸರದಿ ಅರ್ಚಕರಾದ ಸೋಮೇಶ್ ಬಿನ್ಲೇಟ್ ಯೋಗಣ್ಣ ಮತ್ತು ಇವರ ಮಗ ಯೋಗೇಶ್ ಅಲಿಯಾಸ್ ಮನು ಹಾಗೂ ಇತರರ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ಕಾನೂನು ರೀತಿಯ ಸೂಕ್ತ ಕ್ರಮ ಕೈಗೊಳ್ಳಲು ಕೋರಿದೆ ಅಂತ ಆರಕ್ಷಕ ಉಪನಿರೀಕ್ಷಕರು ಹುಲಿಯೂರು ದುರ್ಗ ಪೊಲೀಸ್ ಠಾಣೆಗೆ ಪತ್ರವನ್ನು ಬರೆದಿದ್ದಾರೆ. ಅದನ್ನ ತಗೊಳ್ಳೋಣ. ಈಗ ಒಬ್ಬೊಬ್ರು ಮಾತಾಡ್ರಿ, ನಿಮ್ದೇನು ವಿಚಾರ ಇಲ್ಲ. ಎಲ್ಲರೂ ಮಾಡಕ್ಕಲ್ಲ. ನಿಮಿಷ ಏನಯ್ಯ, ಅವ್ರ ಕಾನೂನಲ್ಲಿ ಏನು ಕೆಲಸ ಮಾಡ್ಬೇಕೋ ಅಷ್ಟೇ ಮಾಡಕ್ಕಾಗದು. ನಮ್ಮ ಹೇಳಿದ್ರೆ ಅವ್ರು ಮಾಡಿಗೆ ಅಂತ ನಾವು ಹೇಳಕ್ಕಾಗಲ್ಲ. ಹಂಗಾಗಿ ನಿಮ್ ಬೇಡಿಕೆ ಏನಿದೆ ಸಮಂಜಸವಾಗಿ ಅಷ್ಟೇ ಹೇಳ್ಬೇಕು. ಈ 108 ಈಗೆಲ್ಲ ಬಗೆಹರಿಸೋ ವೇದಿಕೆನ ಇದು. ಇಲ್ಲಿ ಬಂದಿರೋ ವಿಚಾರ ಏನಿದೆ ಅದನ್ನ ಪ್ರಕರಣದಾಗ ಕಳಿಸ್ಬೇಕು. ಜೊತೆಗೆ ಜೀವ ಸಾಹೇಬರಿಗೆ ಏನಿದೆ ಮೇಡಮ್, ಅವರು ಈಗ ಎಲ್ಲರ ಬೇಡಿಕೆ ಒಂದೇ, ಅವರು ತಾತ್ಸಾರ ಯಾವ್ದನ್ನೂ ಸೀರಿಯಸ್ ಆಗಿ ತಗೊಂಡು ಕೆಲಸ ಮಾಡಿದ್ರೆ ಇವ್ರು ಯಾರು ಬರೋ ಅಗತ್ಯ ಇರಲಿಲ್ಲ, ಕುತ್ಕೊಳ್ಳೋ ಅಗತ್ಯ ಇರಲಿಲ್ಲ. ಅವ್ರ ಮೇಲೆ ನೀವು ಏನಾರು ಅವ್ರು ಬೇರೆ ಯಾರು ಇನ್ಚಾರ್ಜ್ ಕೊಡಿ, ಅವ್ರು ಸದ್ಯಕ್ಕೆ ಹಳೆಯವರು ಇವಾಗ ಎಲ್ಲರೂ ಕೇಳಿಸ್ಕೊಳ್ಳಿ. ಇದು ಗ್ರೂಪ್ ಎ ಟೆಂಪಲ್, ಗ್ರೂಪ್ ಎ ದೇವಸ್ಥಾನ, ನಿಮ್ಗೆ ಗೊತ್ತಿದೆ. ಇದಕ್ಕೆ ಸಪರೇಟ್ ಆಗಿ ಒಬ್ರು ಇಒ ಅಂತ ಇರ್ಲೇಬೇಕಾಗುತ್ತೆ, ಹೌದಲ್ವಾ? ಅದನ್ನ ನೀವು ಕೊಡೋ ಮನವಿಯನ್ನ 100% ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಅವ್ರನ್ನ ಬೇರೆ ಯಾರು ವ್ಯವಸ್ಥೆ ಮಾಡ್ಕೊಡಿ. ಇವ್ರು ಬೇಡಿ ಆಗ್ಬೋದು. ಆಗಿರೋದು ಯಾವ್ದಾಗಿದೆ ನಾವು ಗ್ರಾಮಸ್ಥರು ಅಂದ್ರೆ ಯಾರು ಗ್ರಾಮಸ್ಥರು ಗಮನ ಬರ್ದಲ್ಲಿ ಬಂದಿರೋದು ಅವರು ಮೊನ್ನೆ ಬಂದು ಅದನ್ನ ಕೇಳಿ ಉತ್ತರ ಕೊಡ್ಬೇಕು. ಎಸಿ ಮೇಡಮ್ ಕೆಳಗಡೆ ಬಂದು ಸ್ಥಳ ಮಂಜೂರು ಮಾಡಿದ್ದಾರೆ ಮೇಡಮ್ ಅವರೇ. ನಿನ್ನೆ ಯಾರಿಗೂ ಊರ ಗ್ರಾಮಸ್ಥರಿಗೆ ಯಾರಿಗೂ ಮಾಹಿತಿ ಇಲ್ಲ, ಬಂದು ಸ್ಥಳ ಮಂಜೂರು ಮಾಡಿದ್ದಾರೆ. ಸ್ಥಳ ಮಂಜೂರು ಏನಂತ ಮಾಡ್ಕೊಂಡಿದ್ದಾರೆ, ದೇವಸ್ಥಾನ ದುರಸ್ತ ಆಯ್ತಿತ್ತು, ಅದಕ್ಕೆ ಅಷ್ಟೊತ್ತಲ್ಲಿ ಕೆಲಸ ನಡೀತಿದೆ ಅಂತ ಸ್ಥಳ ಮಂಜೂರು ಮಾಡೋರೆ. ಇವ್ರು ಯಾರು ಒಬ್ಬೊಬ್ರು ಮಾತಾಡ್ರಿ ಸಾಹೇಬ್ರೆ, ಉತ್ತರ ಹೇಳ್ರಿ. ಅವರು ನ್ಯೂಸ್ ಕೇಳ್ತಾರೆ. ಅವ್ರು ಎಸಿ ಮೇಡಮ್ ಕೆಳಗಡೆ ಬಂದವರು
ದೇವಸ್ಥಾನ ಕ್ಲೀನಿಂಗ್ ಆಗ್ತಾ ಇದೆ ಅಂತ ಬರ್ಕೊಂಡು ಹೋಗಿದ್ದಾರೆ. ಊರ್ ಗ್ರಾಮಸ್ಥರ ಗಮನಕ್ಕೆ ಯಾರು ಇಲ್ಲಿದೆ ದಾಖಲೆ. ಅವರು ಕೇಳಿದ್ರೆ ಚೀಟಿನ ಕಣ್ಮುಂದೆ ಹರಿದಾಕ್ತಾರೆ. ಅವ್ರು ಏನ್ ತನಿಖಾ ವರದಿ ಅಂತ ಗ್ರಾಮಸ್ಥರ ಕೈಲಿ ಸೈನ್ ಹಾಕ್ಸಕ್ ತಂದವ್ರೆ. ನಮ್ ಕೈಲಿ ಓದಿಸಿದೆ ಬೇರೆ 2 ಸ್ಲಿಪ್ ತಂದವ್ರೆ, 2 ಓದಿಸಿದ್ರು, ಇದೊಂದು ಅದೊಂದು ಓದಿ ಅಂತ. ಏನ್ ಮೇಡಮ್ ಅದ್ರ ಇನ್ನೊಂದ್ರಲ್ಲಿ ತನಿಖಾ ವರದಿಲಿ ಏನ್ ಬರ್ದವ್ರೆ, ಗರ್ಭಗುಡಿ ಕ್ಲೀನಿಂಗ್ಗೆ ತಂದಿದ್ದು. ಏನ್ ಸರ್ ಈ ತರ ಬರ್ದಿದ್ದೀರಾ ಅಂತ ಅಂದೇಟ್ಗೆ AC ಆಫೀಸ್ ಇಂದ ಬಂದಿದೀವಿ, ಕೇಸ್ ವರ್ಕರ್ ಅಂದ್ಬಿಟ್ಟು ವಿಡಿಯೋ ಇದೆ, ಅರ್ಧ ಬಿಸಾಕ್ತಾರೆ. ನೀವೇ ತಂದು ನೀವೇ ಓದಿಸಿ ಸೈನ್ ಹಾಕ್ಸ್ಕೊಂಡು ನೀವೇ ಅರ್ಧ ಹಾಕ್ತೀರಾ ಅಂದ್ರೆ ನೀವ್ ಯಾವ ತರ ಜನ ಹತ್ರ ಮುಗ್ದ್ರು ಮಾಡ್ತಾ ಇದೀರಾ? ಸೈನ್ ಹಾಕ್ಸ್ಕೊಂಡು ಕೇಸ್ ಯಾವ ತರ ಹಳ್ಳೆ ಹಿಡಿಸ್ತಾ ಇದ್ದೀರಾ? ಅದರಲ್ಲಿ ಇನ್ನೊಂದು ನಾವು ಮೇಡಮ್ ನಮ್ಮ ದೇವಸ್ಥಾನಕ್ಕೆ ಹಳೆ ಊರು ಅರ್ಚಕರು ಮಾಡಿದ್ದಾರೆ. ಹಳೇಪೇಟೆ ಅರ್ಚಕರಿಗೆ ಏನ್ ಕೆಲಸ ಅಷ್ಟೊತ್ತಿನಲ್ಲಿ ಇಲ್ಲಿ ಬಂದಿದಾರಲ್ಲ ಅದನ್ನ ಹೇಳಿ ನೀವು. ಅವ್ರ ಮೇಲೂ ಹಾಕ್ಬೇಕು. ಅವ್ರು ಬಂದಿದಾರ ಅವ್ರಿಗೂ ಹಾಕ್ಬೇಕು. ಈಗ ನಾನ್ ರಿಕ್ವೆಸ್ಟ್ ಮಾಡೋದು, ಒಂದ್ ನಿಮಿಷ ನವೀನ್, ನಾನು ನಿಮ್ಮ ಎಲ್ಲ ನೀವುಗಳೇ ಕಳಿಸಿದೀರಾ. ಒಂದ್ ನಿಮಿಷ ಎಲ್ಲರೂ ಸಮಾಧಾನವಾಗಿರಿ. ನನ್ನ ಮನವಿ ಏನು ಅಂತಂದ್ರೆ, ದಯವಿಟ್ಟು ನಾವುಗಳು ಇಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡುವಂತದ್ದು ಬೇಡ. ಏನಾಗ್ತಿದೆ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ತುಂಬಾ ಸೂಕ್ಷ್ಮವಾಗಿ ಹೇಳ್ತಿದ್ದೀನಿ. ಯಾಕೆ ಹೇಳ್ತಿದ್ದೀನಿ ಅರ್ಥ ಮಾಡ್ಕೊಳ್ಳಿ. ನೀವೇನೇನು ಹೇಳ್ತಿದ್ದೀರಾ ಅದ್ರಲ್ಲೆಲ್ಲ ತುಂಬಾ ವ್ಯಾಲಿಡ್ ಪಾಯಿಂಟ್ಸ್ ಇದಾವೆ. ಅರ್ಥ ಆಯ್ತಾ? ತನಿಖೆಗೆ ಸೂಕ್ತವಾಗಿರುವಂತ ಪಾಯಿಂಟ್ಸ್ ಇದಾವೆ. ನೀವು ಇದನ್ನ ಹೊರಗಡೆ ಹಾಕೋದ್ರ ಮುಖಾಂತರ ಅವ್ರಿಗೆ ಮುಚ್ಚಾಕೊಳ್ಳೋದಕ್ಕೆ ನೀವೇ ಅವಕಾಶವನ್ನ ಮಾಡ್ಕೊಡ್ತಿದ್ದೀರಿ. ಇಲ್ಲ, ನೀವ್ ಹೇಳಿದ ಮುಕ್ಕೋತೀವಿ, ಅವ್ರಿಗೆ ಅರ್ಥ ಆಗ್ತಿಲ್ಲ. ಆದ್ರೆ ನಾವು ಕೇಳೋದೇನು ಗೊತ್ತಾ, ಈಗ ಇಲ್ಲಿ ಸಾರ್ವಜನಿಕರ ಪ್ರಕಾರ ಅವರು ಅಪರಾಧಿ ಸ್ಥಾನದಲ್ಲಿದ್ದಾರೆ. ಆದ್ರಿಂದ ಅವರನ್ನ ಅಮಾನತ್ನಲ್ಲಿಟ್ಟು ಇಲ್ಲಿ ಏನು ಸಿಬ್ಬಂದಿ ಇದ್ದಾರೆ, ದಯವಿಟ್ಟು ಏನ್ ಸಿಬ್ಬಂದಿ ಇದ್ದಾರೆ ಅದನ್ನ ಬೇರೆ ತಾತ್ಕಾಲಿಕವಾಗಿ ಬದಲಾಯಿಸಿ ನೀವು ಆಡಳಿತ ನಿಮ್ ಕೈಗೆ ತಗೊಂಡು ಅದನ್ನ ತನಿಖೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇರೋದು. ಅದು ನಿಮ್ಗೆ ಅರ್ಥವಾಗ್ತಿಲ್ಲ. ಅವರು ಹಳ್ಳಿ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾಕೆ ಇವ್ರುಗಳೆಲ್ಲ ಸಾಕ್ಷಿ ನಾಶ ಮಾಡ್ತಾರೆ. ದಯವಿಟ್ಟು ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಪ್ರತಿಯೊಬ್ಬರು ಹೊರಗಡೆ ಹಾಕಿ ಸದ್ಯಕ್ಕೆ ತಾತ್ಕಾಲಿಕವಾಗಿ 10 ದಿನ ಆಗುತ್ತೋ 15 ದಿನ ಆಗುತ್ತೋ ನವೀನ್ ಸಾಹೇಬರು ಪಾಪ ದಕ್ಷ ಅಧಿಕಾರಿ ಇದ್ದಾರೆ, ನಾವು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಅವ್ರನ್ನ ಈಗ ಇರ್ತಕ್ಕಂಥ ಅಧಿಕಾರಿಗಳ ಹೊರಗಡೆ ಹಾಕಿ ಅಮಾನತಲ್ಲಿಟ್ಟು ತನಿಖೆ ಆದ ಮೇಲೆ ಅವರು ನಿರಪರಾಧಿ ತಪ್ಪರಾದ್ರೆ ಆಮೇಲೆ ನೀವು ಅವ್ರಿಗೆ ಕೆಲಸ ತಗೋತೀರೋ ಇನ್ನೊಂದು ಮಾಡ್ತೀರೋ ಮಾಡಿರುತ್ತೆ. ಸದ್ಯಕ್ಕೆ ಅವ್ರನ್ನ ಅಮಾನತಲ್ಲಿಟ್ಟು ನೀವು ಬೇರೆ ಸಿಬ್ಬಂದಿ ಹಾಕಿ ಸಾಕ್ಷಿ ನಾಶ ಆಗ್ದಲೆ ಅವ್ರ ತನಿಖೆ ಮಾಡ್ಲಿಕ್ಕೆ ಅವ್ರ ತನಿಖಾಧಿಕಾರಿಗಳಿಗೆ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ಗ್ರಾಮಸ್ಥರು ಮನವಿ ಮಾಡ್ತಾ ಇದ್ದಾರೆ. ಆದ್ರಿಂದ ತಾವುಗಳು ದಯವಿಟ್ಟು ಅದನ್ನ ಆ ಕೆಲಸನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮನವಿ ನೀವು ಕೊಡಿ, ಮೆಮೊರಾಂಡಮ್ ಕೊಡಿ. ನಾವು ಯಾರು ಅದಕ್ಕೆ ಸಕ್ಷಮ ಪ್ರಾಧಿಕಾರ ಇದ್ದಾರೆ ಅವರಿಗೆ ಅದನ್ನ ಕಳಿಸ್ಕೊಡ್ತೀವಿ. ಆಯ್ತಾ? ಈಗ ಮೆಮೊರಾಂಡಮ್ ಕೊಡಿ. ನೀವು ಕೊಡೋದನ್ನ ನಾವು ಯಾರು ಅವ್ರಿಗೆ ಸಕ್ಷಮ ಪ್ರಾಧಿಕಾರ ಬರ್ತಾರೆ ಆಯುಕ್ತರಿಗೆ ಹಾಕ್ತಾರೆ. ಅವರು ಕೆಲಸ ಮಾಡೋದಾದ್ರೆ ಇವರು ಪ್ರತಿಭಟನೆ ನಿಲ್ಸಲ್ಲ. ಅವರು ಅವ್ರ ಜಾಗದಲ್ಲಿ ಮತ್ತೆ ಅವ್ರ ಕೆಲಸ ಕಂಟಿನ್ಯೂ ಮಾಡಿದ್ರೆ ಅವ್ರ ಪ್ರತಿಭಟನೆ ಮುಂದುವರಿಸ್ತಾರೆ. ಅವ್ರನ್ನ ನೀವು ಅಮಾನತಲ್ಲಿ ಇಟ್ಟು ತನಿಖೆ ಮಾಡಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಂಡ್ರೆ ಅವರು ಅವರ ಪ್ರತಿಭಟನೆ ಹಿಂಪಡಿತಾರೆ. ಆಗ್ಲಿ ತಗೊಂಡು ಪರ್ಮಿಷನ್ ಕೌಚ ನಾನೇ ಮಾಡಿಸ್ಕೊಡ್ತೀನಿ ಅಂದ್ರು ಮ್ಯಾಣ ಕಾಯಿಸಿ ಮೂಲ ವಿಗ್ರಹಕ್ಕೆ ಇಡ್ಬೋದಾ? ಬಿಸಿನ ಇಡಕ್ಕೆ ಪರ್ಮಿಷನ್ ಇದೆಯಾ? ಅದನ್ನೇ ಇಲ್ವಾ ಇಷ್ಟೊತ್ತಿಗೆ ಮತ್ತೆ ಸ್ಟಾರ್ಟಿಂಗ್ ಹೋದ್ರಿ ನೀವು. ಈಗ ಅದಕ್ಕೆ ಇಷ್ಟೆಲ್ಲ ಆಗಿರೋದು. ಅದಕ್ಕೆ ಅಧಿಕೃತವಾಗಿ ಹೊರಗಡೆಯಿಂದ ಅರ್ಚಕರು ಬಂದಿದ್ರು, ನಮ್ಮೂರವರಲ್ಲ, ಅವ್ರ ಮೇಲೂ ಆಗ್ಬೇಕು. ಯಾರು ಬಂದಿದ್ದಾರೆ ಅವ್ರ ಪರಿಶೀಲನೆ ಆಯ್ತಪ್ಪ, ಅವ್ರ ಪರಿಶೀಲನೆ ಮಾಡ್ತಾರೆ. CCTV ಎಲ್ಲ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಮತ್ತೆ ಮತ್ತೆ ನೀವು ಅಲ್ಲೇ ಹೋಗ್ತಾ ಇದ್ದೀರಾ. ಈಗ ನೋಡೋಣ, ಸಮರ್ಪಕವಾಗಿ ತನಿಖೆ ಆಗ್ಲಿ. ಇದರಲ್ಲಿ ಯಾವುದೇ ಒಂದು ಯಾರನ್ನ ಹಸ್ತಕ್ಷೇಪನೂ ಬೇಡ. ಆ ವರದಿ ಏನ್ ಬರ್ತದ ಅರ್ಧದ ನಂತರ ನಾವು ಎಲ್ಲರೂ ಇವತ್ತೇನು ಹೋರಾಟ ಮಾಡಿದ್ವಿ ಯಶಸ್ವಿ ಕಾಣಿಸ್ತೀವಿ. ಇವತ್ತೇನು ನಮ್ಮ ಬೇಡಿಕೆ ಏನಿದೆ FIR ಆಗಿಲ್ಲ, ಅವ್ರ ಕ್ರಮ ತಗೊಂಡಿಲ್ಲ ಅಂತ ಹೇಳಿ ಅದಕ್ಕೆ ಅವರು ವರದಿ ರೆಡಿ ಮಾಡಿ ಅದಕ್ಕೆ ಸಿದ್ಧತೆಗೆ ಮಾಡಿಕೊಟ್ಟವ್ರೆ. FIR ಆಗ್ಬೇಕು ಅಂತ ಹೇಳಿ ಕೊಟ್ಟವ್ರೆ. ಆಮೇಲೆ ತನಿಖೆಗೂ ಸುಧಾ ತಹಶೀಲ್ದಾರ್ ಇವತ್ತು ಆದೇಶ ಮಾಡವೆ. ಈ ಇಷ್ಟು ನಾವು ಹೇಳ್ಬೋದು. ಈಗ ನಮ್ಮ ಹಿಂದೆ ಎಲ್ಲರೂ ಈಗ ಹೇಳುವಂತ ವೇದಿಕೆ ಇದಲ್ಲ. ಆ ತರ ಇದ್ರೆ ಇನ್ನೊಂದು ವೇದಿಕೆನಲ್ಲಿ ಅದಕ್ಕೆ ಒಂದು ವೇದಿಕೆ ಮಾಡಿ ಕರೆದು ಮಾತಾಡೋದು. ಈಗ ಬಂದಿರ್ತಕ್ಕಂಥ ವೇದಿಕೆ ಯಶಸ್ವಿಯಾಗಿರೋದ್ರಿಂದ ಈಗ ಅವ್ರು ತನಿಖೆನ ಯಾವುದೇ ಒಂದು ವ್ಯತ್ಯಾಸ ಆಗದಂತೆ ತನಿಖೆಯಾಗಿ ವರದಿ ಬರಬೇಕು ಅಂತ ಹೇಳಿ ನಾನು ಆರಕ್ಷಕರಲ್ಲೂ ಮನವಿ ಮಾಡ್ತಾ, ತಹಶೀಲ್ದಾರಲ್ಲೂ ಮನವಿ ಮಾಡ್ತಾ, ಗ್ರಾಮಸ್ಥರಲ್ಲೂ ಮನವಿ ಮಾಡ್ತಾ ಈ ಒಂದು ಹೋರಾಟವನ್ನ ಇವತ್ತಿಗೆ ಕೈ ಬಿಡಬೇಕು. ಎಲ್ಲರೂ ಇದೊಂದು ಯಶಸ್ವಿ ಆಗಿದ್ದಕ್ಕೆ ಎಲ್ರಿಗೂ ತುಂಬ ಧನ್ಯವಾದಗಳು ಹೇಳ್ತಾ ಅವ್ರ ಮನವಿಯಂತ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋಣ. ಇದನ್ನ ಮುಂದೆ ಇರ್ತಕ್ಕಂಥ ವಿಚಾರ ಸಾಕಷ್ಟು ಈಗ ಪ್ರಸ್ತಾಪ ಮಾಡೋ ವೇದಿಕೆ ಇದಲ್ಲ.
ಹಂಗಾಗಿ ಇನ್ ಮುಂದಿನ ಇರ್ತಕ್ಕಂಥ ವಿಚಾರಗಳಲ್ಲಿ ಇಲಾಖೆಯವರು ಬಹಳ ಭದ್ರತೆಯಿಂದ ಕೆಲಸ ಮಾಡಬೇಕಾಗ್ತದೆ. ಈ ಸಾಹೇಬರು ಮೇಡಮ್ ದಯವಿಟ್ಟು ಇವರೊಬ್ಬರನ್ನ ನೀವು ಬದಲಾಯಿಸ್ಬಿಡಿ ಅಷ್ಟೇ. ಅಲ್ಲ ತನಿಖೆ ಆಗ್ಬೇಕು, ಅದೇ ಹೇಳ್ತಾರಪ್ಪ. ತನಿಖೆ ಆಗ್ಬೇಕು. ಈಗ ಪ್ರೆಸೆಂಟ್ ನಾನೇ ಇರಪ್ಪ, ಒಂದ್ ನಿಮಿಷ. ಈಗ ಪೂಜೆ ಆಗ್ತಾ ಇದೆ ಆಯ್ತಾ, ಕಂಟಿನ್ಯೂ ಆಗುತ್ತೆ. ದಯವಿಟ್ಟು ಇದನ್ನ ಫರ್ದರ್ ಬೇಡ. ಈಗ ನೆಕ್ಸ್ಟ್ ಏನಾಗುತ್ತೆ ಎನ್ಕ್ವೈರಿ ಆಗೋದಕ್ಕೆ ಎಲ್ಲರೂ ಸಹಕಾರ ಕೊಡೋಣ, ಹೌದಾ? ಇದಕ್ಕೆ ತಾವೆಲ್ಲ ನೀವು ಒಂದು ಬಹಳ ಮಹತ್ವ ಕೊಡ್ಬೇಕು. ಇದು ಬಹಳ ಪುರಾತನವಾದಂತಹ ದೇವಸ್ಥಾನ. ಆಯ್ತು ಆಗಿದೆ ಎಲ್ಲರೂ ಹೇಳ್ತಾವ್ರಲ್ಲ, ಅದಕ್ಕೆ ಹೇಳ್ತಾರೆ. ಚೂರ್ ಇದ್ದು ಬಂದು ಸೈಡ್ಗೆ ಬಂದ್ರೆ ಕಾವಲೆ ಹೋಗುತ್ತೆ ನೋಡಿ, ನಿಮಿಷ ಕಾವಲೆ ನೋಡಿ, ಹುಳ ನಾರ್ತವೆ, ವಾಸನೆ ಹೊಡಿತದೆ. ಅದನ್ನ ಕ್ಲೀನ್ ಮಾಡಿಸಿ ಅಂತ ಯಾರಿಗೂ ಹೇಳಿದ್ರು ಸಣ್ಣ ನೀರಾವರಿ ಇಲಾಖೆಗೆ ಹೇಳ್ತಾರೆ. ಪ್ರತಿ ಜಾತ್ರೆ ದಿನಾನು ಮಾಡಿದ್ರು ಅದೇ ವಿಷಯ ಇದೆ. ಮೊನ್ನೇನು ಆಕ್ಷನ್ ಹೇಳಿ ಮೇಡಮ್, ನಾವು ಪೇಪರ್ ನೋಡಿದ್ರೆ ಮೇಡಮ್ ತನಿಖೆ ಇದೆ, ಆದ್ರೆ ಅವ್ರು ಏನೋ ನಿಮ್ಗೆ ಗೌರವ ಕೊಟ್ರ ಹೇಳಿ ಮೇಡಮ್. 3 ದಿನ ಆಯ್ತು ಮೇಡಮ್, ಇದು ಧರ್ಮವಾಗಿ ನಡೀದೆ, ದೇವ್ರದ್ದು ವೈಯಕ್ತಿಕ ಬೇರೆ. ನಾನು ಕೇಳ್ತೇನೆ ಅಷ್ಟೇ, ನಾನು ಕೇಳೋದು ಬೇರೆ ವಿಷಯ. ದೇವ್ರಿಗೆ ಮೋಸ ಮಾಡ್ತಾರೆ ಅಂದ್ರೆ ಮನುಷ್ಯರಿಗೆ ಯಾವ ಥರ ಮಾಡ್ತಾರೆ? ಏನಿಲ್ಲ, ಇಷ್ಟೊಂದೆಲ್ಲ ಹೇಳಿದ್ರೆ